ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ಈ ಥರ ಕೊಬ್ಬರಿ ಬಿಸ್ಕೆಟ್ನ ಮಾಡೋದನ್ನು ತೋರಿಸ್ಕೊಡ್ತೀನಿ. ಬನ್ನಿ, ಏನೇನು ಹಾಕಬೇಕು ಅಂತ ನಾನು ಹೇಳ್ತೀನಿ. ನಾನಿಲ್ಲಿ ಬಳಸ್ತಿರೋದು ಒಂದು 3 ಐಟಮ್ಸ್ ಅಷ್ಟೇ. ಹಸಿಕಾಯಿ 3/4 ಕಪ್ ತೊಗೊಂಡಿದ್ದೀನಿ, 1 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಹಾಗೆ ಬಂದು ಅರ್ಧ ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ನಾನಿವಾಗ ಇದನ್ನು ಮೂರನ್ನು ಹಾಕಿ ಕಲಿಸ್ಕೊತೀನಿ. ಸದ್ಯಕ್ಕೆ ಇವಾಗ ಫಸ್ಟ್ ಕಾಯಿ ಹಾಕ್ಕೊಂಡು 3/4 ಕಪ್ಪು ಕಾಯಿ ತೊಗೊಂಡಿದ್ದೀನಿ. ಆನಂತರ ಮೈದಾ ಹಿಟ್ಟು, ಕಾಯಿ, ಸಕ್ಕರೆ, ಅರ್ಧ ಕಪ್ಪು ಸಕ್ಕರೆ ಇದನ್ನೆಲ್ಲನೂ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಕೊಳ್ಳಿ. ಆ ಮಿಕ್ಸ್ ಕೊಟ್ಟಿದ್ಮೇಲೆ ನೀವು ನೀರು ಹಾಕ್ಬಾರ್ದು ಸದ್ಯಕ್ಕೆ. ಇವಾಗಲೇ ಫಸ್ಟು ಚೆನ್ನಾಗಿ ಆ ಕಾಯಿ ಮತ್ತು ಸಕ್ಕರೆ ನೀರಿನಂಶ ಎಲ್ಲ ಏನಿದೆ ಅದು ಹಿಟ್ಟಿನ ಜೊತೆ, ಮೈದಾ ಹಿಟ್ಟಿನ ಜೊತೆ ಸೇರ್ಕೋಬೇಕು. ಅದು ಚೆನ್ನಾಗಿ ಮೈದಾ ಹಿಟ್ಟಿನ ಜೊತೆ ಹಾಕ್ಕೊಂಡು ಈ ಥರ ಸ್ಪೂನಲ್ಲಿ ಕಲಸಿ. ಆವಾಗ ನೀವು ನೀರು ಜಾಸ್ತಿ ತೊಗೊಳ್ಳಲ್ಲ, ಆವಾಗ ನೀರು ಎಷ್ಟು ಬೇಕಷ್ಟೇ ತಗೊಳುತ್ತೆ. ಆನಂತರ ಬಂದು ನೀವು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಸ್ವಲ್ಪ ಸ್ಪೂನ್ ಸಹಾಯದಿಂದ ಕಲಿಸ್ಕೊಂಡು ಆನಂತರ ಕೈಯಲ್ಲಿ ಚೆನ್ನಾಗಿ ನಾದ್ಕೊಳ್ಳಿ. ಅದನ್ನು ಕೈಯಲ್ಲಿ ನಾದ್ಕೊಂಡ ಮೇಲೆ ಒಂದು 2ರಿಂದ 3 ಸ್ಪೂನಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಒಂದು 2 ಸ್ಪೂನ್ ಅಷ್ಟೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ, ನಾದ್ಕೊಳ್ಳಿ ಹಿಟ್ಟನ್ನು. ಆ ಹಿಟ್ಟನ್ನು ಸ್ವಲ್ಪ ಬಿಗಿಯಾಗಿ ನಾದ್ಕೊಳ್ಳಿ, ಯಾಕಂದರೆ ಜಾಸ್ತಿ ತೆಳುವಾದರೆ ಅದು ಸಕ್ಕರೆ ನೀರು ಎರಡು ಸೇರಿದ್ರೆ ಅದು ಜಾಸ್ತಿ ತೆಳುವಾಗ್ಬಿಡುತ್ತೆ. ಆದ್ದರಿಂದ ನೀವೇನು ಮಾಡಬೇಕು, ಸ್ವಲ್ಪ ಬಿಗಿಯಾಗಿ ಕಲಿಸ್ಕೊಂಡ್ರೆ ಒಳ್ಳೆಯದು. ಆನಂತರ ಸ್ವಲ್ಪ ಒಂದು ಪ್ಲೇಟ್ಗೆ 1 ಸ್ಪೂನ್, ಒಂದು ಹಾಫ್ ಸ್ಪೂನು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಸ್ವಲ್ಪ ಪ್ಲೇಟ್ಗೆಲ್ಲ ಚೆನ್ನಾಗಿ ಸಾವ್ರ್ಕೊಳ್ಳಿ ಈ ಥರ. ಆನಂತರ ನೀವು ಆ ಹಿಟ್ಟನ್ನು ತೊಗೊಂಡು ಏನು ನಾದಿದ್ದೀರೋ ಆ ಹಿಟ್ಟನ್ನು ನಿಮಗೆ ಎಷ್ಟು ಬೇಕಷ್ಟು ತೊಗೊಂಡು ನೀವು ಚೆನ್ನಾಗಿ ಪ್ಲೇಟ್ ಮೇಲೆ ನೀವು ಉರುಟಿನ ಸಹಾಯದಿಂದನಾದರೂ ನಾದ್ಕೋಬೋದು. ಇಲ್ಲಾಂದರೆ ಕೈಲೇ ನಾದ್ಕೋತೀನಿ ಅಂತಂದರೆ ಕೈಲೇ ಚೆನ್ನಾಗಿ ತಟ್ಕೋಬೇಕು ಅದನ್ನು. ಆನಂತರ ನೀವು ರೌಂಡ್ ಶೇಪ್ ಆದರೂ ಮಾಡ್ಕೋಬೋದು. ಇಲ್ಲ ಅಂತಂದರೆ ನೀವು ಈ ಥರ ಬಾಕ್ಸ್ ಟೈಪಲ್ಲಾದರೂ ನೀವು ಚೆನ್ನಾಗಿ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ತಿಕ್ನೆಸ್ ದಪ್ಪಾಗಿ ಇರಲಿ. ಸ್ವಲ್ಪ ದಪ್ಪಾಗಿ ಇರುವಷ್ಟು ಮಾತ್ರ ನೀವು ಈ ಥರ ಬೆರಳಿನ ಸಹಾಯದಿಂದ ಚೆನ್ನಾಗೆಲ್ಲ ತಟ್ಕೊಳ್ಳಿ ಪ್ಲೇಟ್ ಮೇಲೆ. ಆನಂತರ ಒಂದು ಚಾಕಿನ ಸಹಾಯದಿಂದ ಚಾಕುಗೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಳ್ಳಿ. ಅದು ಚಾಕಿಗೆ ತುಪ್ಪ ಸವರ್ಕೊಂಡ್ರೆ ಅದು ಕಚ್ಚಲ್ಲ ಚಾಕಿಗೆ ಅಂತ ಅಷ್ಟೇ. ಈ ಥರ ನೋಡಿಕೊಂಡು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಶೇಪ್ ಯಾವುದಾದ್ರೂ ಬೇಕಾದರೂ ಕಟ್ ಮಾಡ್ಕೋಬೋದು ನೀವು. ನಾನಿಲ್ಲಿ ಒಂದು 4 ಬಾಕ್ಸ್ ಟೈಪಲ್ಲಿ 4 ಪೀಸ್, ಒಂದು 6 ಪೀಸ್ ಆಗುವಷ್ಟು ಕಟ್ ಮಾಡ್ಕೊತಿದ್ದೀನಿ ಇಲ್ಲಿ ನಾನು. ಆನಂತರ ನೀವು ಬಾಕ್ಸ್ ಶೇಪ್ ಬೇಡ ಅಂತಂದರೆ ರಿಸ್ಕ್ ಅಂತ ಹೇಳಿದ್ರೆ ಈ ಥರ ಉಂಡೆ ಮಾಡಿಕೊಂಡು ಈ ಥರ ನಾವು ಈ ವಡೆ ಹಾಕ್ತೀವಲ್ಲ, ನಾವು ಬೇಳೆ ವಡೆ ಆ ಥರ ಎಲ್ಲದೆಲ್ಲ ಆ ಟೈಪಲ್ಲಾದರೂ ನೀವು ಈ ಥರ ರೌಂಡ್ ಶೇಪ್ ಮಾಡಿಕೊಂಡು ಈ ಥರನೂ ಹಾಕೋಬೋದು ನೀವು. ಈ ಥರ ತುಂಬ ಈಸಿ ಮಾಡೋದಕ್ಕೆ. ನಾನು ಈ ಟೈಪಲ್ಲಿ ಜಾಸ್ತಿ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಬನ್ನಿ, ಇವಾಗ ಬಾಣಲಿಲಿ ಎಣ್ಣೆ ಹಾಕ್ಕೊಂಡು ಇವಾಗೆಲ್ಲನೂ ಕರ್ಕೊಳ್ಳೋಣ ಎಣ್ಣೆಲಿ. ನೋಡಿ, ಇವಾಗ ಎಣ್ಣೆ ಕಾದಿದೆಯಾ ಅಂತ ನೋಡ್ಬಿಟ್ಟು ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ ಅನ್ನೋ ಅಷ್ಟಲ್ಲೇ ಎಲ್ಲನೂ ಜೊತೆಲೇ ಹಾಕಿ ನೀವು ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇವನ್ನೆಲ್ಲ ಕರ್ಕೋಬೇಕು. ನೀವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕರ್ಕೋಬೇಕು. ಯಾಕೆ ಅಂತಂತಂದರೆ ನಾವು ಸಕ್ಕರೆ ಹಾಕಿರೋದ್ರಿಂದ ಅದು ಸ್ವಲ್ಪ ಕಪ್ಪಗಾಗ್ಬಿಡುತ್ತೆ ಆಯಿಲ್ಗೆ ಹಾಕಿದ ತಕ್ಷಣ. ಅದರಿಂದ ನೀವು ಉರಿ ಜಾಸ್ತಿ ಇಟ್ಕೋಬೇಡಿ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಕರ್ಕೊಳ್ಳಿ. ನಿಧಾನ ಆದರೂ ಪರವಾಗಿಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಕರ್ಕೊಳ್ಳಿ. ಸಕ್ಕರೆ ಹಾಕಿರೋದ್ರಿಂದ ಎಲ್ಲ ಒಂಥರ ಕಹಿ ಅಂಶ ಬಂದ್ಬಿಡುತ್ತೆ, ಅದು ಕಪ್ಪಾಗ್ಬಿಟ್ರೆ. ಸ್ವಲ್ಪ ಈ ಥರನೇ ಮೀಡಿಯಮ್ ಫ್ಲೇಮಲ್ಲಿ ಹಾಕ್ಕೊಳ್ಳಿ. ನಮ್ಮ ಮನೆ ಹತ್ರ ಅಕ್ಕಿ ಪಕ್ಷಿಗಳೆಲ್ಲ ಚಿಲಿಪಿಲಿ ಅಂತಿದೆ. ಸ್ವಲ್ಪ ಅಕ್ಕಿ ಪಕ್ಷಿಗಳು ಜಾಸ್ತಿ ನಮ್ಮ ಮನೆ ಹತ್ರ, ಯಾಕಂದರೆ ನಾನು ಹಿಂದೆಗಡೆ ಮರ ಗಿಡಗಳೆಲ್ಲ ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ಅಕ್ಕಿ ಪಕ್ಷಿಗಳೆಲ್ಲ ಚಿಲಿಪಿಲಿ ಅಂತ ಇರುತ್ತವೆ. ನೋಡಿ, ಈ ಥರ ತಿಕ್ನೆಸ್ಸಲ್ಲಿ ಮಾಡಿಟ್ಕೋಬೇಕು. ಇದು ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇದ್ರೇ ಚೆಂದ. ಇದು ಸ್ವಲ್ಪ ತೆಳುವಾದಷ್ಟು ಅದು ಚೆನ್ನಾಗಿರಲ್ಲ ತಿನ್ನೋಕ್ಕೆ, ಒಳಗಡೆ ಜಾಸ್ತಿ ಬೆಂದ್ಬಿಟ್ರೆ. ನೋಡಿ, ಈ ಥರ ಎಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನ ಆದರೂ ಪರವಾಗಿಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಕರ್ಕೊಬೇಕು ಇದನ್ನು. ನೋಡಿ, ಇವಾಗ ಆಗಿದೆ. ಬನ್ನಿ, ಇವಾಗ ತೆಗೆದಿಟ್ಕೊಳ್ಳೋಣ. ಹಾಗೆ ನನ್ನ ಪೇಜನ್ನ ಯಾರು ಹೊಸ್ದಾಗಿ ನೋಡ್ತಿದ್ದೀರೋ ಅವರು ದಯವಿಟ್ಟು ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನೂ ನೀವೇ ಮೊದಲು ನೋಡ್ಬೋದು. ನೋಡಿ, ಇವಾಗ ಈ ಥರ ಬಂದಿದೆ. ಸಖತ್ತಾಗಿತ್ತು, ಟೇಸ್ಟ್ ಮಾತ್ರ ಸೂಪರಾಗಿದೆ. ನಾವು ಸಕ್ಕರೆ ಮತ್ತು ಕಾಯಿ ಮೈದಾ ಹಿಟ್ಟು ಬಳಸಿರೋದ್ರಿಂದ ಒಳಗಡೆ ಎಲ್ಲ ಕ್ರಿಸ್ಪಿನೆಸ್, ಮೇಲೆಲ್ಲ ಕ್ರಿಸ್ಪಿನೆಸ್ ಇರುತ್ತೆ, ಒಳಗಡೆ ಸಾಫ್ಟ್ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಬೆಳ್ಳಗೆ ಒಳಗಡೆ ಎಲ್ಲ ವೈಟ್ ಇರುತ್ತೆ. ಮಕ್ಕಳು ಇಷ್ಟಪಡುವಂಥ ಫುಡ್ ಇದು. ಆದಷ್ಟು ಮನೇಲೇ ಮಕ್ಕಳಿಗೆ ಈ ಥರ ಫುಡ್ಡೆಲ್ಲ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.